ಇನ್ನು ಹಿಜಾಬ್ಗೆ ಸರ್ಕಾರ ಅವಕಾಶ ನೀಡಿದ್ದಕ್ಕಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಶಿವಮೊಗ್ಗದಲ್ಲಿ ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮೊದಲಿನಿಂದಲೂ ಒಡೆದ ಆಳುವ ನೀತಿಯನ್ನು ಮಾಡಿಕೊಂಡು ಬಂದಿದೆ. ನೀವೇ ಊಹಿಸಿ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು ಈ ಬೆಳವಣಿಗೆ. ಒಡೆದು ಆಳುವ ನೀತಿಯಲ್ಲೇ ಕಾಂಗ್ರೆಸ್ ಬೆಳೆದು ಬಂದಿದೆ ಅಂತ ಗುಡುಗಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣಕ್ಕೆ ಮುಂದಾಗಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಮುಂಚಿನದು ಆಡುವಂಥ ನೀತಿ ನಾವು ನೋಡಿದ್ದೇವೆ. ನೀವೇ ಇಮ್ಯಾಜಿನ್ ಮಾಡಿ ಮಕ್ಕಳ ಮೇಲೆ ಯಾವ ರೀತಿ ಇದನ್ನ ಪರಿಣಾಮ ಬೀರ್ಬೋದು ಅಂತ ಹೇಳಿ. ಒಂದು ಶಾಲೆ ಕಾಲೇಜುಗಳಲ್ಲಿ ಓದುತ್ತಿರುವಂಥ ಮಕ್ಕಳು ಒಂದೇ ಥರ ಯೂನಿಫಾರ್ಮ್ ಹಾಕೊಂಡು ಹೋಗಬೇಕು ಅನ್ನುವಂಥ ರೂಲು ಹೈಕೋರ್ಟ್ ಕೂಡ ಎತ್ತಿಡ್ದಿದೆ ಅಂತ. ಅದನ್ನು ಧಿಕ್ಕರಿಸಿ ಇವತ್ತು ಹಿಜಾಬನ್ನ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ದಾವಣಗೆರೆಯಲ್ಲಾದಂಥ ಆ ಘಟನೆಯನ್ನು ಅವ್ರನ್ನ ಸರಿ ಮಾಡ್ಕೊಳೋಕ್ಕೋಸ್ಕರ ತ್ಯಾಪೆ ಹಚ್ಚೋದಕ್ಕೋಸ್ಕರ ಈ ಕಾಂಗ್ರೆಸ್ಸು ಯಾವಾಗಲೂ ಈ ತುಷ್ಟೀಕರಣದ ರಾಜಕೀಯವನ್ನು ಅವ್ರು ಮಾಡ್ತಾನೆ ಬಂದಿದ್ದಾರೆ. ಒಡೆದಾಳೋ ನೀತಿಯಲ್ಲೇ ಅದು ಕಾಂಗ್ರೆಸ್ ಬಂದಿದೆ. ಎಷ್ಟು ಮಟ್ಟಿಗೆ ಹೆಣ್ಮಕ್ಳು ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ. ಎಷ್ಟೊಂದು ಜನ ಹೆಣ್ಮಕ್ಳು ಸ್ನೇಹಿತರು ಇರ್ತಾರೆ, ಒಬ್ಬರು ಹಿಜಾಬ್ ಹಾಕೊಂಬರ್ತಾರೆ, ಒಬ್ಬರು ಹಾಕೊಂಬರೋದಿಲ್ಲ ಅಂತ. ಅಂದರೆ ಬೇರೆಯವರಿಗೆ ಎಷ್ಟು ಡಿಫ್ರೆನ್ಸ್ ಆಗ್ಬೋದು. ನಾವೇ ಇದನ್ನು ಪ್ರತ್ಯೇಕ ಮಾಡ್ದಂಗೆ ಆಗುತ್ತೆ, ನಾವೇ ಡಿವೈಡ್ ಮಾಡ್ತೀವಿ.